ನೋಡಿ ಗೈಸ್, ನಾವು ಭೂಪಟ್ಲ ಅಂದರೆ ಸೂರ್ಯಲಂಕಾ ಬೀಚ್ಗೆ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ ಬಂದು NTR ಬಸ್ ಸ್ಟ್ಯಾಂಡು ಗುಂಟೂರು NTR ಬಸ್ ಸ್ಟ್ಯಾಂಡಿಂದ ಬಸ್ ಸಿಗುತ್ತೆ ಭೂಪಟ್ಲಾಗೆ. ಅಲ್ಲಿಂದ ಒಂದು 5 ಕಿಲೋಮೀಟರ್ಸು ಆಟೋದಲ್ಲಿ ಹೋದರೆ ಸಿಗುತ್ತೆ ಬೀಚು. ನಮ್ಮ ಟ್ರೈನ್ ಅಷ್ಟಕ್ಕೆ ಹೋಗಿ ರೀಚ್ ಆಗಿಬಿಡ್ಬೇಕು ನಾವು ಬರೋ ಅಷ್ಟೊತ್ತಿಗೆ. ಇಲ್ಲಾಂದರೆ ಟ್ರೈನ್ ಮಿಸ್ ಆಯಿತು ಅಂದರೆ ಮತ್ತೆ ಟಿಕೆಟ್ ಬುಕ್ ಮಾಡಬೇಕು. ನೋಡ್ಕೊಂಬಿಡಿ. ಡೆಸ್ಟು ನೆನ್ನೆಲ್ಲ ಡೆಸ್ಟ್ ಕುಡಿದು ರಾತ್ರಿ ಎಲ್ಲ ಮಲಗಿದ್ದೀನಿ. ಟ್ರಾವೆಲಲ್ಲಿದ್ದಾಗ ಹುಷಾರು ತಪ್ಪಿದ್ರೆ ಕಷ್ಟ, ಮತ್ತು ರಿಟರ್ನ್ ಹೋಗಬೇಕಾಗುತ್ತೆ. ಪ್ಲ್ಯಾನ್ಸ್ ಎಲ್ಲ ಹಾಳಾಗುತ್ತೆ. ಅದಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕ್ಕೊಂಬಿಟ್ಟಿದ್ದೀನಿ. ಯಾರು ಏನೋ ಅಂದ್ಕೊಂಬಿಡಿ. ಸೊ ನಾವೀಗ ಹೋಗ್ತಿದ್ದೀವಿ ಸೂರ್ಯಲಂಕಾ ಬೀಚ್. ಈ ಸೂರ್ಯಲಂಕಾ ಬೀಚ್ದು ವಿಶೇಷತೆ ಏನು ಅಂತ ನಿಮ್ಗೆ ಅಲ್ಲೇ ಹೋಗಿ ಹೇಳ್ತೀನಿ. ಇದು ನನ್ನ ಲೈಫ್ ಟೈಮ್ ಗೋಲು. ಎಷ್ಟೋ ವರ್ಷಗಳಿಂದ ಅನ್ಕೊತಿದ್ದೆ ಆ ಬೀಚ್ಗೆ ಹೋಗಬೇಕು ಅಂತ. ಫೈನಲಿ 2026ರಲ್ಲಿ ನೆರವೇರಿದೆ. ಬನ್ನಿ ಅಲ್ಲಿ ಹೋಗಿ ನೋಡೋಣ. ಅಲ್ಲಿ ಹೊರಗಟ್ಟಕ್ಕೆ ನೋಡಿ ನಮ್ಮ ಕಡೆ ಜನ ಹೆಂಗಿದೆ. ಆಂಧ್ರ ಪೀಪಲ್ಸ್ ಆ್ಯಂಡ್ ಆಂಧ್ರ ಬಸ್. ಇದು ಒಂದು ಬಸ್ ಸ್ಟಾಪ್ ಬಂದು, ನಾನಿರೋ ಬಸ್ ಸ್ಟಾಪ್ ಬಂದು NTR ಬಸ್ ಸ್ಟಾಪ್ ಅಂತ. NTR ಬಸ್ ಸ್ಟಾಪ್ ಅಂತ ಇದೆ. ಸೊ ಓಕೆನಾ, ಯಾರಾದರೂ ಗುಂಟೂರಿಗೆ ಬಂದರೆ NTR ಬಸ್ ಸ್ಟಾಪ್ ಬಂದರೆ ಇಲ್ಲಿಂದ ಈಸಿಯಾಗಿ ಸಿಗುತ್ತೆ ನಿಮಗೆ ಬಸ್ಗಳು. ಸೂರ್ಯಲಂಕಾ ಬೀಚ್ಗೆ ಆರಾಮಾಗಿ ಬರ್ಬೋದು. ನಾವು ಫುಲ್ಲು ಟಾಪ್ ಸೀಟಲ್ಲಿ ಹಿಂದೆ ಇದ್ದೀವಿ. ಬೇಗ ಹೋಗ್ಬಿಟ್ರೆ ಸಾಕು. ಮತ್ತು ನಿಮಗೆ ಬೀಚ್ ಹತ್ರ ಸಿಗ್ತೀನಿ. ಅಲ್ಲಿ ಹೊರಗಡೆಗೆ ಬಾಯ್. ನೋಡಿ ಗೈಸ್, ಇಲ್ಲಿ ಬಂದು ಭೂಪಟ್ಲ ಅಂತ ಊರ ಹೆಸರು. ಇಲ್ಲಿಂದ ಆಟೋದಲ್ಲಿ ಹೋಗಬೇಕಾಗುತ್ತೆ ನೀವು ಬೀಚ್ ಹತ್ರಕ್ಕೆ. ಇಲ್ಲಿಂದ 10 ಕಿಲೋಮೀಟ್ರು. ಬಸ್ ಅವೈಲೇಬಲ್ ಇಲ್ಲ ಅಲ್ಲಿವರೆಗೂ. ನಮ್ಮ ಟ್ರೈನ್ ಇರೋದು 6 o'clock ಅಷ್ಟೊಳಗಡೆ ರೀಚ್ ಆಗ್ತೀವಿ ಇಲ್ಲ ಅಂತ ಇದೇ ಟೆನ್ಷನ್ ಆಗಬೇಕು ನಮಗೆ. ಯಾಕಂದರೆ 1 ಗಂಟೆಗೆ ಬರೋ ಬಸ್ಸು 2 ಗಂಟೆಗೆ ಬಂದೈತೆ. ಬೇಗ ಹೋಗಿ ವಿಡಿಯೋ ಮಾಡಿಬಿಟ್ಟು 3 ಗಂಟೆ ಅಷ್ಟಕ್ಕೆ ರಿಟರ್ನ್ ಆಗಿಬಿಡ್ಬೇಕು. ಇಲ್ಲಿ ನಾವು 3 ಗಂಟೆ ಅಷ್ಟು ರಿಟರ್ನ್ ಆಗಿಬಿಡ್ಬೇಕು. ಹತ್ರ ಹೋದ್ಮೇಲೆ ಈ ಬೀಚ್ನ ವಿಶೇಷತೆ ಏನಪ್ಪ ಅಂದರೆ, ನಾನು ಆದಷ್ಟು ಬೇಗ ಹೋಗ್ಬಿಟ್ಟು ಫೋಟೋ ವಿಡಿಯೋ ಮಾಡ್ಕೊಂಡು ಬೇಗ ಬಂದುಬಿಡೋಣ. ಬನ್ನಿ ಹೋಗುವ. ಏರ್ಫೋರ್ಸ್ ಸ್ಟೇಷನ್ ಇದೆ ಸೂರ್ಯಲಂಕಾದಲ್ಲಿ. ಎಷ್ಟು ಗಾಡಿಗಳಿದಾವೆ ನೋಡಿ. ನಾನು ಒಬ್ಬಳೇ ಎಲ್ಲ ಬೀಚ್ ಹಚ್ಚಿ. ತುಂಬ ಜನ ಇದ್ದಾರೆ. ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ. ರಜಾ, ಈಗ ಸಮ್ಮರ್ ಹಾಲಿಡೇ ಬೇರೆ ಐತಲ್ಲ. ಅಷ್ಟೇ, ತುಂಬ ರಶ್ ಇದೆ ಗೈಸ್. ಹೊಟ್ಟೆ ಬೇರೆ ಹಸಿತೈತೆ. ಮೀನಿಗೆ ಮಾರಣ ಮಾಡೋರು. ನಮ್ಮ ಆಟೋದವ್ರಿಗೆ ಎಲ್ಲೂ ಜಾಗ ಸಿಕ್ಕಿಲ್ಲ ಬಿಡಕ್ಕೆ. ಮುನ್ನ ಇಷ್ಟು ತಿನ್ನೋದೇ ಇಲ್ವಾ? ಹಾಂ, ಹೆಂಗೆ ಹೋಗೋದು?
ಇವರು ಬೈತಾ ಬಿದ್ದವರು. ಡ್ರೈ ಫಿಶ್ ನೋಡಿ ಇಲ್ಲಿ ಏನೇನು ಫಿಶ್ ಜಿಪ್ ಹಾಕೋದು ಮಮ್ಮಿ ಬೈನೇ ತುರ್ಕೋಗಿದ್ದಕ್ಕೆ. ಹೌದು ನನ್ನ ಕೈಲೇ ಇದೆ ನೋಡಿ ಗೈಸ್ ಹೆಂಗಿದೆ. ಆದರೂ ನಮ್ಮ ಮಂಗಳೂರು ಬೀಚ್ ಅಷ್ಟಿಲ್ಲ. ಅವ್ರ ಬೀಚ್ ಸೂಪರ್, ಬೀಚ್ ಸೂಪರು, ಚೆನ್ನಾಗಿದೆ. ನೋಡಿ ಹೆಂಗಿದೆ ಬೀಚ್ ಎಲ್ಲ ಕುತ್ಕೊಂಡು ಎಂಜಾಯ್ ಮಾಡೋದಕ್ಕೆಲ್ಲ ಇದೆ. ಎಷ್ಟು ಎಲ್ಲ ಅಂದುಕೊಂಡಂಥ ಬೀಚ್ ಕೊನೆಗೆ ಸಿಕ್ಕಿದೆ. ಕಾಣಿಸ್ತಾ ಇದೆಯಾ? ಹಾಂ